ನಮಃ. ಇರುವುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಒಳಿತುಗಳ ನೆನೆಸು, ಒದಗಿರುವ ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು, ಹರ್ಷಕ್ಕದೆಯನ ದಾರಿ ಮಂಕುತಿಮ್ಮ ಅಂತ ಸಂಸ್ಕೃತ ಆದಿಯಾಗಿ ಬೇರೆ ಬೇರೆ ಭಾಷೆಗಳು ತಮ್ಮದೇ ಆದಂಥ ಭಾಳ ದೊಡ್ಡ ಪ್ರಭಾವ ಹೊಂದಿದ್ದಂಥ ಸಂದರ್ಭದಲ್ಲಿ ಅಚ್ಚ ಕನ್ನಡವಾಗಿ ಸ್ವಚ್ಛವಾಗಿ ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ಸರಳವಾಗಿ ತಮ್ಮ ಮಾತುಗಳನ್ನು ವಚನ ಸಾಹಿತ್ಯದ ರೂಪದಲ್ಲಿ ಇಟ್ಟಂಥವರು. ನಮಸ್ಕಾರ, ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್, ಜನಕನ್ನಡ ವಾಹಿನಿಯಿಂದ. ಹುಬ್ಬಳ್ಳಿಯಲ್ಲಿ 27ನೇ ತಾರೀಕು ಬುಧವಾರ ಸಾಯಂಕಾಲ 6:30 ಗಂಟೆಗೆ ಬಸವ ಕೇಂದ್ರ ಯುವ ಘಟಕ ಇವರ ವತಿಯಿಂದ ಯುವ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಡಾಕ್ಟರ್ ಸಂಜನಾ ಚಪ್ಪಳಗಾವಿ ಅವರು ನೆರವೇರಿಸಿದರು. ಅನಿಲ್ ಲಿಂಗ್ ಶೆಟ್ಟರ್ ಅವರು ಅಧ್ಯಕ್ಷರು, ಬಸವ ಕೇಂದ್ರ ಯುವ ಘಟಕ ಹುಬ್ಬಳ್ಳಿ ಇವರಿಂದ ನೆರವೇರಿತು. ಪ್ರಾಸ್ತಾವಿಕ ನುಡಿ ಸಂತೋಷ್ ಕತ್ತಿ ಶೆಟ್ಟರ್ ಕಾರ್ಯದರ್ಶಿಗಳು ಮತ್ತು ಪ್ರೊಫೆಸರ್ ಜಿ ಬಿ ಹಳ್ಯಾಳ್ ಅಧ್ಯಕ್ಷರು, ಬಸವ ಕೇಂದ್ರ ಇವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ CA ಪೂಜಾ, ಗುರುಸಿದ್ಧ ಪ್ರಭು, ಕರ್ವೀರ್ ಶೆಟ್ಟರ್ ಇವರಿಗೆ ಸನ್ಮಾನಿಸಲಾಯಿತು. ರವೀಶ್ ಉಪ ಆಯುಕ್ತರು ಅವರು ಆಗಮಿಸಿದ್ದರು. ವಚನ ಗಾಯನವನ್ನು ಡಾಕ್ಟರ್ ಸಂಜನಾ ಚಪ್ಪಳಗಾವಿ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ N ಶಶಿಕುಮಾರ್, ಮಾನ್ಯ ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಇವರು ಆಗಮಿಸಿದ್ದರು. ಶರಣ ಸಮರ್ಪಣೆಯನ್ನು ಗುರುರಾಜ್ ಜಾಡಗೌಡರವರು ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಗಿರೀಶ್ ಪಟ್ಟಣಶೆಟ್ಟಿ, ಸಂಪಾದಕರು, ಹಿಂದೂ ಪತ್ರಿಕೆಯವರು ನೆರವೇರಿಸಿದರು. ಧನ್ಯವಾದಗಳು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನಾವು ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ನಶೆ ಮುಕ್ತ ಮಾಡಬೇಕು, ಈ ರೌಡಿಸಮ್ ಮತ್ತು ಗುಂಡಾಗರ್ದಿಯಿಂದ ಮುಕ್ತವಾಗಿ ಮಾಡಬೇಕು, ಒಂದು ಸುರಕ್ಷಿತವಾದ ವಾತಾವರಣ ಮಹಿಳೆಯರಿಗೆ ಯುವತಿಯರಿಗೆ ಕಟ್ಟಿಕೊಡಬೇಕು, ಮತ್ತು ನಮ್ಮ ವಿದ್ಯಾರ್ಥಿ ಸಮುದಾಯ ಇಲ್ಲಿ ಸುರಕ್ಷಿತವಾಗಿದೆ ಅನ್ನುವಂಥ ಭಾವನೆ ಸಾರ್ವಜನಿಕರಲ್ಲಿ ಬರಬೇಕು. ಸೊ ಗಾಂಧೀಜಿಯವ್ರ ಕನಸೇನಿದೆ, ಮಧ್ಯರಾತ್ರಿಯಲ್ಲಿ ಬೇಕಿದ್ರೆ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡಬೇಕು ಅನ್ನುವಂಥದ್ದೇನಿದೆ, ಆ ನಿಟ್ಟಲ್ಲಿ ನಮ್ಮ ಪ್ರಯತ್ನಗಳೇನಾದರೂ ಮಾಡಬೇಕು ಅಂತಂದಾಗ ಅಡಚಣೆಗಳು ಜಾಸ್ತಿ. ಆದರೆ ಹುಬ್ಬಳ್ಳಿ ಧಾರವಾಡ ಈ ಮಣ್ಣಿನ ವಿಶೇಷ ಗುಣ ಏನಂದರೆ, ನಮ್ಮ ಈ ಎಲ್ಲ ಪ್ರಯತ್ನದಲ್ಲೂ ಎಲ್ಲರೂ ನಮಗೆ ಸಹಕರಿಸಿ ಹೆಗಲು ಕೊಟ್ಟವರೇ ಹೊರತು ಯಾರೂ ಅಡಚಣೆ ಮಾಡುವುದಿಲ್ಲ. ಎಲ್ಲರೂ ನಾಗರಿಕರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳು, MLA, MP ಗಳು, ಮಿನಿಸ್ಟ್ರುಗಳು, ಪ್ರತಿಯೊಬ್ಬರು ಕೂಡ ನಾವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ಬೆಂತಟ್ಟಿದ್ದಾರೆ. ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಿ, ಇನ್ನೂ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ, ಇನ್ನೂ ಹೆಚ್ಚು ಶಕ್ತಿ ನಿಮಗೆ ನಾವೆಲ್ಲ ತುಂಬ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಬೇಕು. ಮುಖ್ಯವಾಗಿ ನಾವು ಗಾಂಜಾ ವಿರುದ್ಧ ಅಭಿಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಈವರೆಗೆ ಸುಮಾರು ಒಂದು 2,000 ಜನ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನು ಗುರುತಿಸ್ಬಿಟ್ಟು ಅವ್ರನ್ನ ಪರೀಕ್ಷೆ ಮಾಡಿಸ್ತೀವಿ. ಪರೀಕ್ಷೆ ಮಾಡಿಸೋದಂದರೆ ಅವ್ರದ್ದು ಯೂರಿನ್ ಟೆಸ್ಟ್, ಮೂತ್ರ ಪರೀಕ್ಷೆ ಮಾಡಿಸುವಂಥದ್ದು. ಅದರಲ್ಲಿ ಅವರೇನಾದರೂ ಗಾಂಜಾ ಸೇವನೆ ಕಳೆದ 15-20 ದಿನದಲ್ಲಿ ಮಾಡಿದರೂ ಕೂಡ ಅದು ಬರುತ್ತೆ. ಅದು ಬಂದಾಗ ಪಾಸಿಟಿವ್ ಅಂತ ಕೇಸ್ ಮಾಡ್ಬೋದು. ಸುಮಾರು 2,000ದಷ್ಟು ಜನರನ್ನು ನಾವು ಗುರುತಿಸಿ ಪರೀಕ್ಷೆ ಮಾಡಿಸಿದಂಥ ಸಂದರ್ಭದಲ್ಲಿ 1,000ದಷ್ಟು ಜನ ಮೂತ್ರ ಪರೀಕ್ಷೆಯಲ್ಲಿ ಪಾಸಿಟಿವ್ ಬರುತ್ತೆ. ಸುಮಾರು 200ಕ್ಕೂ ಹೆಚ್ಚು ಕೇಸಸ್ ರಿಜಿಸ್ಟರ್ ಆಗುತ್ತೆ. ಆ 1,000 ಜನರನ್ನು ಅರೆಸ್ಟ್ ಮಾಡೋವಂಥ ಕೆಲಸ ಮಾಡ್ತೀವಿ. ಅಷ್ಟೂ ಸಂದರ್ಭದಲ್ಲಿ ನಾವು ಪೋಷಕರನ್ನು ಕೂಡ ಕರೆಸ್ತೀವಿ. ನೋಡಿರಿ, ನಿಮ್ಮ ಮಗ ಇಂಥ ಕೆಲಸ ಮಾಡ್ತಾನೆ, ನೀವು ತಿಳುವಳಿಕೆ ಹೇಳಿ, ನಾವು ಹೇಳ್ತೀವಿ, ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಲಿ ಅಂತ. ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅಂಜಿಕೆ ಇತ್ತು. ಇಷ್ಟೊಂದು ಜನ ಬಂದಾಗ ಯಾರಾದರೂ ಮತ್ತೆ ಉಲ್ಟಾ ಮಾತಾಡ್ಬಿಟ್ಟು ನಾವು ಮಾಡಿರೋ ಪ್ರಯತ್ನ ಎಲ್ಲ ತಿರ್ಗಾ ನಮ್ಮ ಮೇಲೆ ಬಿದ್ದಂಗೆ ಆಗ್ಬಿಟ್ಟು ಅಂತ. ಆದರೆ ಎಲ್ಲ ಪೋಷಕರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು ಮತ್ತು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ. ಈ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ. ಆ್ಯಸ್ ಎ ಪೇರೆಂಟ್ಸು, ನಮ್ಮ ಮನೆ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ಒದ್ದು ಬುದ್ಧಿ ಹೇಳ್ರಿ, ಕೇಸ್ ಹಾಕಿ ನೀವು ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ಈ ಸಮಸ್ಯೆಯಿಂದ ನಮ್ಮ ಮನೆ ಮಕ್ಕಳು ಹೊರಗಡೆ ಬಂದರೆ ಸಾಕು ಅನ್ನೋವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಮ್ಮ ಪ್ರಯತ್ನ ಏನಿದೆ ಅದನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ನಿರೂಪಕರು ಹೇಳುವಂಥ ಸಂದರ್ಭದಲ್ಲಿ ಕಮಿಷನರ್ ಬಂದ ಮೇಲೆ ತುಂಬ ಬದಲಾವಣೆ ಆಗಿದೆ, ಹಾಗೆ ಹೇಗೆ ಅಂತೆಲ್ಲ ಹೇಳಿದರು. ಕಮಿಷನರ್ ಬಂದದ್ದು ಹೌದು, ಬಟ್ ಕೆಲಸ ಮಾಡಿದವರೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಒಂದು ಮಾರ್ಗಸೂಚಿ, ರೋಡ್ ಮ್ಯಾಪನ್ನು ಹಾಕ್ಕೊಡುವಂಥ ಕೆಲಸ ಅಷ್ಟೇ ನಾನು ಮಾಡಿದ್ದೀನಿ ಅಂತ ಹೇಳಿದರೆ ಅಷ್ಟು ಸಾಕು. ಯಾಕೆಂದರೆ ಇದೇ ಅಧಿಕಾರಿಗಳು, ಇದೇ ಸಿಬ್ಬಂದಿಗಳು ನಿರ್ದಿಷ್ಟವಾಗಿ ನಮ್ಮ ಆದ್ಯತೆ ಏನು, ಸಾರ್ವಜನಿಕರ
ನಿರೀಕ್ಷೆ ಏನಿದೆ ಅನ್ನುವಂಥದ್ದು ನಾವು ಹೇಳಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಹಗಲು ರಾತ್ರಿ ಎಂದರೆ ಮನೆ ಮಠ ಬಿಟ್ಟು ತಮ್ಮೆಲ್ಲ ಜವಾಬ್ದಾರಿಗಳನ್ನು ಬದಿಗೊತ್ತಿ ಪ್ರಾರಂಭದಲ್ಲಿ ಸುಮಾರು 3 ತಿಂಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡಿದ ನಂತರ ನಿಮಗಳಿಗೆಲ್ಲೋ ಅನ್ನಿಸ್ತಾ ಇದೆ, ಸ್ವಲ್ಪ ಏನೋ ಕಂಟ್ರೋಲಿಗೆ ಬಂದಂಗಿದೆ, ಸ್ವಲ್ಪ ಏನೋ ಬದಲಾವಣೆ ಕಾಣ್ತಾ ಇದೆ. ನಮ್ಮ ಸುಮಾರು 1000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡಿದ ಮೇಲೆ ಆಗಿರುವಂಥ ಒಂದು ಸಣ್ಣ ಬದಲಾವಣೆ ನೀವು ಕಾಣ್ತಾ ಇರೋದು. ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರೆಯ ನೀ ಬಿತ್ತಿರೆಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೃದಯ ಹೊಲವ ಮಾಡಿ ಮನದ ನೇಗಿಲ ಹೂಡಿ, ಹೃದಯ ಹೊಲವ ಮಾಡಿ ಮನದ ನೇಗಿಲ ಹೂಡಿ, ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ, ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ, ಜ್ಞಾನೋದಯವೆಂಬ ಹಾಗ ಕಣ್ಣಿಯ ಮಾಡಿ, ಜ್ಞಾನೋದಯವೆಂಬ ಹಾಗ ಕಣ್ಣಿಯ ಮಾಡಿ, ನಿರ್ಮಲವೆಂಬ ಕುಂಟೆ ಹೊಡೆಯಿರೆಯ, ಕುಂಟೆ ಹೊಡೆಯಿರೆಯ, ಕುಂಟೆ ಹೊಡೆಯಿರೆಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮದ ಮತ್ಸರವೆಂಬ ಮರಗಳ ಕಡಿಯೂತ, ಮದ ಮತ್ಸರವೆಂಬ ಮರಗಳ ಕಡಿಯೂತ, ಕಾಮ ಕ್ರೋಧವೆಂಬ ಕಳೆಯನೆ ಕಿತ್ತು, ಕಾಮ ಕ್ರೋಧವೆಂಬ ಕಳೆಯನೆ ಕಿತ್ತು, ಪಂಚೇಂದ್ರಿಯಂಗಳ ಮಂಚಿಕೆಯನೆ ಹೂಡಿ, ಪಂಚೇಂದ್ರಿಯಂಗಳ ಮಂಚಿಕೆಯನೆ ಹೂಡಿ, ಚಂಚಲವೆಂಬ ಪಕ್ಷಿ ಹೊಡೆಯಿರೆಯ, ಪಕ್ಷಿ ಹೊಡೆಯಿರೆಯ, ಪಕ್ಷಿ ಹೊಡೆಯಿರೆಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸರ್ ಶ್ರೀ ಹಳ್ಯಾಳ್ ಸರ್ ಅವರನ್ನು ಯುವ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಹಾಗೂ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಂದ ಕಮಿಷನರ್ ಸಾಹೇಬರು ಮಾರ್ಗದರ್ಶನ ಪಡೆಯಲು ಬಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದರ ಉದ್ದೇಶ ಹಾಗೂ ಇದರ ಕಾರ್ಯಕ್ರಮದ ಮುಖ್ಯ ಕಾರಣ, ಅದಕ್ಕೆ ಬುನಾದಿ ಹಾಕಿದವರು ನಮ್ಮ ಬಸವ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಹಳ್ಯಾಳ್ ಸರ್ ಅವರು ಈಗ ಪೂಜಾ ಕರವೀರ್ ಶೆಟ್ಟರ್ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಸಾಧನೆ ಬಗ್ಗೆ ತಿಳಿಸ್ಬೇಕಿತ್ತು, ಅವ್ರನ್ನ ಕೋರ್ತೇನೆ. ಓದಬೇಕಾದ್ರೆ ಲೈನ್ ಹಚ್ಕೊಂಡು ಓದಬೇಕು, ಸರಿಯಾಗಿ ಓದ್ಲಿಕ್ಕೆ ಬರುವುದಿಲ್ಲ. ಆ ಬಿಕಾ ಮುಗಿಸ್ಬೇಕಾದ್ರೆ ಬಹಳಷ್ಟು ಅವ್ರ ತಾಯಿಯವರ ಶ್ರಮ ವಹಿಸಿ ಆ ಪುಸ್ತಕಗಳನ್ನ ನಾವು ಓದ್ತಿದ್ರು, ಪೂಜಾ ಕೇಳ್ತಿದ್ರು. ಹೀಗೆ ಬಿಕಾ ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನೊಳಗಿದ್ದ ಮಹಾಘನವನ್ನು ಯಾರೂ ಅರಿಯರು ನೋಡ ಚನ್ನಮಲ್ಲಿಕಾರ್ಜುನಯ್ಯ. ಅಕ್ಕ ಮಹಾದೇವಿ ಹೇಳುವಂತ ಈ ವಚನದ ಹಾಗೆ ನಮ್ಮಲ್ಲಿರುವಂತಹ ಒಂದು ಯಾವುದೇ ನ್ಯೂನತೆ ಆಗಲಿ, ಯಾವುದೇ ದೈಹಿಕ ನ್ಯೂನತೆನೇ ಇರಲಿ ಅಥವಾ ಮಾನಸಿಕ ಸಮಸ್ಯೆಗಳಾಗಲಿ ಅಥವಾ ನಾವು ಓದುವ ಮುಂದಾಗಲಿ ಕೆಲಸ ಕಾರ್ಯಗಳನ್ನು ಮಾಡುವ ಮುಂದಾಗಲಿ ಯಾವುದೇ ಯಾರಿಗೂ ಸಮಸ್ಯೆ ಇಲ್ಲ ಅನ್ನುವಂಥ ಜೀವನ ಯಾರ್ದೂ ಇರುವುದಿಲ್ಲ. ಜೀವನಕ್ಕೆ ಬಂದೇವಿ ಅಂದಮೇಲೆ ಸಮಸ್ಯೆಗಳ ಒಂದು ಸರೆಮಾಲೆ ಇರುವುದನ್ನ ಇಲ್ಲ ಅಂದ್ರೆ ಆ ಜೀವನನೇ ಅಲ್ಲ. ಹಾಗಾಗಿ ಆ ಸಮಸ್ಯೆಗಳನ್ನ ನಾವು ಹತ್ತುವಂತ ಮೆಟ್ಟಿಲುಗಳನ್ನಾಗಿ ವಾಪರಿಸಿಕೊಂಡು ಅದನ್ನ ಹಿಮ್ಮೆಟ್ಟಿ ನಾವು ಮುಂದೆ ಹೋದಾಗನೇ ಅದೊಂದು ಸಾಹಸ ಅನಿಸ್ತೈತಿ. ಬರೀ ಇಲ್ಲೇ ನಾವು ಜೀವನ ಮಾಡಿದ್ವಿ, ಆತು ಹುಟ್ಟೇವಿ,
ಎಲ್ಲಾರ ಇದನ್ ಮಾಡಿದ್ವಿ ಅನ್ನೋದು ಒಂದೇ ಅಲ್ಲ, ಬೇಕಾದಂತ ಕಷ್ಟಗಳು ಬರ್ಲಿ ಅದನ್ನ ಧೈರ್ಯದಿಂದ ಮುನ್ನುಗ್ಗಿದಾಗನ ಅದಕ್ಕೊಂದು ಸಾರ್ಥಕತೆ ಇರ್ತೈತಿ. ಕೊಟ್ಟ ಕುದುರೆಯ ನೇರನರಿಯದೆ ಮತ್ತೊಂದು ಕುದುರೆಯ ನೇರ ಬಯಸೋರು ವೀರರು ಅಲ್ಲ ಧೀರರು ಅಲ್ಲ ಅಂತ ಹೇಳ್ತಾರ. ಹಂಗ ಅವ್ರಂಗಿದ್ರು ನಮ್ದು ಇನ್ನೂ ಚಲೋ ಆಗ್ತಿತ್ತು, ಇಂಥ ಪರಿಸ್ಥಿತಿ ಒಳಗೆ ಎಲ್ಲಾರು ಸಾಧಿಸಬಹುದು ಅನ್ನೋದ್ರಕ್ಕಿನೂ ಬಂದಂತ ನಮ್ಮ ಮುಂದಿರುವಂತಹ ಒಂದು ಸಿಚುವೇಶನ್ ಅನ್ನ ಬ್ಲೇಮ್ ಮಾಡೋ ಬದ್ಲಿ ನಮ್ಮಲ್ಲಿ ಇರುವಂತಹ ಒಂದು ಸಾಮರ್ಥ್ಯವನ್ನ ಇರುವಂತಹ ಸಲಕರಣೆಗಳನ್ನ ವಾಪಸಿಕೊಂಡು ಅದರಿಂದ ನಾವು ಮುಂದೆ ಹೋಗಬಹುದು ಅನ್ನೋದಕ್ಕ ಜಗತ್ತಿನ ಬೇಕಾದಷ್ಟು ಉದಾಹರಣೆಗಳು ಆಗಿ ಹೋಗ್ಯಾವ. ಇವರಿಗೆ ನನ್ನ ಹಣೆ ಹಚ್ಚಿ ನಮಸ್ಕಾರ. ವಾಸ್ತವದಲ್ಲಿ ಇನ್ನೂ 15 ದಿನ ಕಾರ್ತಿಕ ಮಾಸದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಒಂದು ದಿನ ಮಾತಾಡೋಣ ಅಂತೇಳಿ ನಾನು ಡಿಸೈಡ್ ಮಾಡಿಕೊಂಡು ಒಂದು ತೀರ್ಮಾನ ಮಾಡಿಕೊಂಡು ಬೇಡ ಇವತ್ತು ಅಂದ್ಕೊಂಡಿದ್ದೆ. ಮತ್ತು ತಾವು ಹೇಳಿದ್ರಿ, ಮತ್ತು ನಮ್ಮ ಸಾಹೇಬರು ಮಾತಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಅವರ ಅನುಮತಿ ಮೇರೆಗೆ ಗೊತ್ತಿರೋ 2 ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗೂ ಇರುವುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಒಳಿತುಗಳ ನೆನೆಸು ಒದಗಿರುವ ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು, ಹರ್ಷಕ್ಕದೆಯನ ದಾರಿ ಮಂಕುತಿಮ್ಮ ಅಂತ ಡಿ ವಿಜಿಯವರು ಬರೀತಾರೆ. ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ನಮಗಿಲ್ಲ ಅಂತೇಳಿ ತಂದುಕೊಳ್ಳೋದಕ್ಕಿಂತ ಇರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಅಭ್ಯುದಯವನ್ನು ಸಾಧನೆ ಮಾಡ್ತಾ ಹೋದರೆ ಅದೇ ನಮ್ಮ ಹರ್ಷಕ್ಕೆ ದಾರಿ ಅನ್ನೋದು ಡಿ ವಿ ಜಿಯವರು ಬರೆಯತಕ್ಕಂಥ ಕಗ್ಗದ ಅರ್ಥದ ಸಮಾನತೆ ಅಂದರೆ ಸಮರ್ಪತೆ ಪೂಜಾವನ್ನು ನೋಡಿ ನನಗನ್ನಿಸ್ತು. ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರಸತಿ ಪರದನ ಪರವಸ್ತು ಮತ್ತು ಪರದೈವಗಳಿಗೆ ಮನಸ್ಸು ನಡೆದಿರುತ್ತದೆ ನಿಜ ನೇಮವೇ ಇದನ್ನು ಕಣಿರ ನಮ್ಮ ದುರ್ಬುಜಕ್ಕೇಶ್ವರ. ಸಾಕು ಉಂಟೆ, ರೋಷವೆಂಬುದು ಯಮದೂತರಿಗಲ್ಲಿದೆ ಶರಣರಿಗೆ ಉಂಟು. ಈತಕ್ಕೆ ಯಾತಿ ನಿನಗೇಕೆ ಮಾಲಯ್ಯ, ಕಾಯಕ ನಿಂದಿತು ಹೋಗಿಸಿದು ಬಾ, ಇದನ್ನು ನಮ್ಮ ಮರಲಿಂಗೇಶ್ವರನಪ್ಪ ಅಂತೇಳಿ ಕಾಯಕ ಪ್ರಜ್ಞೆಯನ್ನು ಹೇಳ್ತಾರೆ. ಅಂದರೆ ನಾಳೆಗೋಸ್ಕರ ಬೇಕು ಅನ್ನುವ ಸಂಗ್ರಹ ಯೋಗ್ಯ ಗುಣವನ್ನು ಧಿಕ್ಕರಿಸಿ ನಾಳೆ ಕಾಯಕ ನಿಲ್ತದೆ, ಆ ಕಾಯಕ ನಿಲ್ಲಬಾರದು, ಹೋಗಿ ಎಷ್ಟು ಬಾ ಅಂತ ಹೇಳುವಂತಹ ಒಂದು ವ್ಯವಸ್ಥೆ. ನಾವು ಅರಿವು, ಮತ್ತೊಂದು ದಾಸೋಹ, ಮತ್ತೊಂದು ಕಾಯಕ, ಈ 3 ಮೇಲೆ ಶರಣರೆಲ್ಲರೂ ಹೇಳಿದ್ದಾರೆ. 1,96,000 ಜನ ಶರಣರಲ್ಲಿ, 770 ಜನ ವಚನಕಾರರಲ್ಲಿ, 53 ಜನ ವಚನಕಾರ್ತಿಯರಲ್ಲಿ, 13 ಜನ ಪುಣ್ಯಸ್ತ್ರೀಗಳು. ಹೆಚ್ಚಿನ ಜನಕ್ಕೆ ಇಲ್ಲಿ ಹಲವಾರು ಜನ ಗೊತ್ತಿದ್ದಿರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ಪುಣ್ಯಸ್ತ್ರೀಗೆ ಅಂದ್ರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ. ಬೇಸಿಕಲಿ ಪುಣ್ಯಸ್ತ್ರೀ ಅಂತ ಹೇಳಿದ್ರೆ ಕಲ್ಯಾಣದಲ್ಲಿ ವೇಶ್ಯಾವಾಟಿಕೆಯನ್ನು ಮಾಡಿಕೊಂಡಿದ್ದಂತಹ 12,000 ಜನ ವೇಶ್ಯೆಯರನ್ನ ಅಂದರೆ ಪಲ್ಲಾಂಗಿಯರನ್ನ ಲಿಂಗಪ್ರಸಾದನ ಮಾಡಿ ಅವರನ್ನು ಪುಣ್ಯಾಂಗಿಯರನ್ನಾಗಿ ಮಾಡಿ ಅವರಿಗೆ ಲಿಂಗವನ್ನು ಕಟ್ಟಿ ಶರಣರಿಗೆ ಮದುವೆಯನ್ನು ಮಾಡ್ತೀವಿ. ಅವ್ರನ್ನ ವೇಶ್ಯರು ಅನ್ನಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಪುಣ್ಯ ಸ್ತ್ರೀ ಅಂತೇಳಿ ಒಂದು ಸ್ತ್ರೀ ಸಮಾನತೆ ಬಗ್ಗೆ ಬದುಕನ್ನು ಕಟ್ಟಿಕೊಟ್ಟ ಬಸವಣ್ಣನ ಆ ಒಂದು ದೃಷ್ಟಿಕೋನ, ಆ ವ್ಯವಸ್ಥೆ ನಮಗೆಲ್ಲರಿಗೂ ದಾರಿದೀಪ ಆಗುತ್ತೆ. ಹೆಣ್ಣಿನ ಬಗ್ಗೆ ಬರೀತಾರೆ, ಸಿದ್ದರಾಮೇಶ್ವರ ಬರೀತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಪರಮ ಕಪಿಲ ಸಿದ್ಧನಾಥ ಅಂತ ಹೇಳ್ತಾರೆ. ಗೊಗ್ಗವೆಯನ್ನ ಒಂದು ಪುಣ್ಯಸ್ತ್ರೀ ಗೊಗ್ಗವೆ ಅಂತೇಳಿ ಒಬ್ರು ವಚನಕಾರ್ತಿ ಬರೀತಾರೆ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬುವರು, ಮೀಸೆ ಕಾಸಿ ಮೂಡಿ ಬಂದರೆ ಗಂಡೆಂಬುವರು, ಇವೆರಡನ್ನು ಮೀರಿದ ಉಭಯಜ್ಞಾನ ಹೆಣ್ಣೋ ಗಂಡೋ ನೀನು ಹೇಳೋ ಗುಮ್ಮೇಶ್ವರ ಅಂತ ಹೇಳಿ ಬರೀತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಬಗೆದು ಬಿಡಿಸಿದರಯ್ಯ ಬಹುದ ಪ್ರಾಂತೀಯ ಬೇರುಗಳ, ಸಂಸಾರವೆಂಬ ಹೆಂಟೆಗಳ ಒಡೆದು ಬಿತ್ತಿದರಯ್ಯ ಬ್ರಹ್ಮದ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷಂನಾಳದಿಂದ ಉದಕವನೆರೆದು ಸಾಗಿ ಸಲಹಿದರಯ್ಯ, ಬಸವಗಳ 5 ಬಂದು ಬೆಳೆಗಳ ಹಾಳು ಗೆಡದಿಯರೆಂದು ಸ್ಮೃತಿ ಸ್ಮರಣೆ ಸೈರಣೆಯಿಂದ ಜಾಗರವಿದ್ದು ಸಸಿಗಳ ಸಾಕಿ ಸಲಹಿದನಯ್ಯ ಗುಹೇಶ್ವರ. ನಮಸ್ಕಾರ, ಥ್ಯಾಂಕ್ ಯು. ಸಂಸ್ಕೃತ ಆದಿಯಾಗಿ ಬೇರೆ ಬೇರೆ ಭಾಷೆಗಳು ತಮ್ಮದೇ ಆದಂಥ ಭಾಳ ದೊಡ್ಡ ಪ್ರಭಾವ ಹೊಂದಿದ್ದಂಥ ಸಂದರ್ಭದಲ್ಲಿ ಅಚ್ಚ ಕನ್ನಡವಾಗಿ ಸ್ವಚ್ಛವಾಗಿ ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ಸರಳವಾಗಿ ತಮ್ಮ ಮಾತುಗಳನ್ನು ವಚನ ಸಾಹಿತ್ಯದ ರೂಪದಲ್ಲಿ ಇಟ್ಟಂಥವ್ರು ಮತ್ತು ಮಹಾನ್ ಶ್ರೇಷ್ಠ ನಾಯಕ ಯಾಕಾಗ್ತಾರೆ ಅವರು ಅಂತ ಅನ್ನೋದಾದರೆ ತಾವೊಬ್ಬರೇ ಅಲ್ಲ, ತಮ್ಮ ಕಾಲಘಟ್ಟದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಬರವಣಿಗೆಯನ್ನು ಮಾಡಿಸಿ ಅವರ ಒಂದು ವಚನಗಳನ್ನು ಕೂಡ
ನಿರಂತರವಾಗಿ ಇವತ್ತಿಗೂ ಪ್ರಸ್ತುತತೆಯನ್ನು ಉಳಿಸ್ಕೊಂಡಿರೋ ರೀತಿಯಲ್ಲಿ ಮುನ್ನೆಲೆಗೆ ತಂದಂತಹ ಶ್ರೇಷ್ಠ ಶರಣರು ಬಸವಣ್ಣ ಅನ್ನುವಂಥದ್ದು ಅಂಥ ಒಬ್ಬ ಪುಣ್ಯಾತ್ಮ ನಮ್ಮ ಕನ್ನಡದ ಭೂಮಿಯಲ್ಲಿ, ಕಲ್ಯಾಣದ ಭೂಮಿಯಲ್ಲಿ ಹುಟ್ಟಿರುವಂಥದ್ದು. ಅಂಥವರ ಒಂದು ಮಾರ್ಗದರ್ಶನದಲ್ಲಿ ಶತಮಾನಗಳ ಕಾಲ ಕನ್ನಡಿಗರು ಬೆಳೆದು ಬಂದಿರುವಂಥದ್ದು. ವಿವಿಧ ಜಾತಿ ಧರ್ಮದ ಮುಖಂಡರಿಂದ ಬರ್ಬೋದು. ಆದರೆ ನಾವು ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ನಶೆಮುಕ್ತ ಮಾಡಬೇಕು, ಈ ರೌಡಿಸಮ್ ಮತ್ತು ಗುಂಡಾದಿಂದ ಮುಕ್ತವಾಗಿ ಮಾಡಬೇಕು, ಒಂದು ಸುರಕ್ಷಿತವಾದ ವಾತಾವರಣ ಮಹಿಳೆಯರಿಗೆ ಯುವತಿಯರಿಗೆ ಕಟ್ಟಿಕೊಡಬೇಕು, ಮತ್ತು ನಮ್ಮ ವಿದ್ಯಾರ್ಥಿ ಸಮುದಾಯ ಇಲ್ಲಿ ಸುರಕ್ಷಿತವಾಗಿದೆ ಅನ್ನುವಂಥ ಭಾವನೆ ಸಾರ್ವಜನಿಕರಲ್ಲಿ ಬರಬೇಕು. ಸೊ ಗಾಂಧೀಜಿಯವ್ರ ಕನಸೇನಿದೆ, ಮಧ್ಯರಾತ್ರಿಯಲ್ಲಿ ಬೇಕಿದ್ರೆ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡಬೇಕು ಅನ್ನೋಂಥದ್ದೇನಿದೆ. ಆ ನಿಟ್ಟಲ್ಲಿ ನಮ್ಮ ಪ್ರಯತ್ನಗಳೇನಾದರೂ ಮಾಡಬೇಕು ಅಂತಂದಾಗ ಅಡಚಣೆಗಳು ಜಾಸ್ತಿ. ಆದರೆ ಹುಬ್ಬಳ್ಳಿ ಧಾರವಾಡ ಈ ಮಣ್ಣಿನ ವಿಶೇಷ ಗುಣ ಏನಂದರೆ, ನಮ್ಮ ಈ ಎಲ್ಲ ಪ್ರಯತ್ನದಲ್ಲೂ ಎಲ್ಲರೂ ನಮಗೆ ಸಹಕರಿಸಿ ಹೆಗಲು ಕೊಟ್ಟವರೇ ಹೊರತು ಯಾರೂ ಅಡಚಣೆ ಮಾಡೋದಿಲ್ಲ. ಎಲ್ಲರೂ ನಾಗರಿಕರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಕಾರ್ಪೊರೇಟರ್ಗಳು, MLA, MP ಗಳು, ಮಿನಿಸ್ಟ್ರುಗಳು, ಪ್ರತಿಯೊಬ್ಬರು ಕೂಡ ನಾವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ಬೆಂತಟ್ಟಿದ್ದಾರೆ. ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಿ, ಇನ್ನೂ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ, ಇನ್ನೂ ಹೆಚ್ಚು ಶಕ್ತಿ ನಿಮಗೆ ನಾವೆಲ್ಲ ತುಂಬ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಬೇಕು. ಮುಖ್ಯವಾಗಿ ನಾವು ಗಾಂಜಾ ವಿರುದ್ಧ ಅಭಿಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಈವರೆಗೆ ಸುಮಾರು ಒಂದು 2,000 ಜನ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನು ಗುರುತಿಸ್ಬಿಟ್ಟು ಅವ್ರನ್ನ ಪರೀಕ್ಷೆ ಮಾಡಿಸ್ತೀವಿ. ಪರೀಕ್ಷೆ ಮಾಡಿಸೋದಂದರೆ ಅವ್ರದ್ದು ಯೂರಿನ್ ಟೆಸ್ಟ್, ಮೂತ್ರ ಪರೀಕ್ಷೆ ಮಾಡಿಸುವಂಥದ್ದು. ಅದರಲ್ಲಿ ಅವರೇನಾದರೂ ಗಾಂಜಾ ಸೇವನೆ ಕಳೆದ 15-20 ದಿನದಲ್ಲಿ ಮಾಡಿದರೂ ಕೂಡ ಅದು ಬರುತ್ತೆ. ಅದು ಬಂದಾಗ ಪಾಸಿಟಿವ್ ಅಂದರೆ ಕೇಸ್ ಮಾಡ್ಬೋದು. ಸುಮಾರು 2,000ದಷ್ಟು ಜನರನ್ನು ನಾವು ಗುರುತಿಸಿ ಪರೀಕ್ಷೆ ಮಾಡಿಸಿದಂಥ ಸಂದರ್ಭದಲ್ಲಿ 1,000ದಷ್ಟು ಜನ ಮೂತ್ರ ಪರೀಕ್ಷೆಯಲ್ಲಿ ಪಾಸಿಟಿವ್ ಬರುತ್ತೆ. ಸುಮಾರು 200ಕ್ಕೂ ಹೆಚ್ಚು ಕೇಸಸ್ ರಿಜಿಸ್ಟರ್ ಆಗುತ್ತೆ. ಆ 1,000 ಜನರನ್ನು ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಅಷ್ಟೂ ಸಂದರ್ಭದಲ್ಲಿ ನಾವು ಪೋಷಕರನ್ನು ಕೂಡ ಕರೆಸ್ತೀವಿ. ನೋಡಿರಿ, ನಿಮ್ಮ ಮಗ ಇಂಥ ಕೆಲಸ ಮಾಡ್ತಾನೆ, ನೀವು ತಿಳುವಳಿಕೆ ಹೇಳಿ, ನಾವು ಹೇಳ್ತೀವಿ, ಇದ್ರ ಬಗ್ಗೆ ನಿಮಗೆ ನಾಲೆಡ್ಜಲ್ಲಿ ಇರಲಿ ಅಂತ. ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅಂಜಿಕೆ ಇತ್ತು. ಇಷ್ಟೊಂದು ಜನ ಬಂದಾಗ ಯಾರಾದರೂ ಮತ್ತೆ ಉಲ್ಟಾ ಮಾತಾಡ್ಬಿಟ್ಟು ನಾವು ಮಾಡಿರೋ ಪ್ರಯತ್ನ ಎಲ್ಲ ತಿರ್ಗಾ ನಮ್ಮ ಮೇಲೆ ಬಿದ್ದಂಗೆ ಆಗ್ಬಿಟ್ಟು ಅಂತ. ಆದರೆ ಎಲ್ಲ ಪೋಷಕರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು ಮತ್ತು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ. ಈ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ. ಆ್ಯಸ್ ಎ ಪೇರೆಂಟ್ಸು, ನಮ್ಮ ಮನೆ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ಒದ್ದು ಬುದ್ಧಿ ಹೇಳ್ರಿ, ಕೇಸ್ ಹಾಕಿ ನೀವು ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ಈ ಸಮಸ್ಯೆಯಿಂದ ನಮ್ಮ ಮನೆ ಮಕ್ಕಳು ಹೊರಗಡೆ ಬಂದರೆ ಸಾಕು ಅನ್ನೋವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಮ್ಮ ಪ್ರಯತ್ನ ಏನಿದೆ ಅದನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ನಿರೂಪಕರು ಹೇಳುವಂಥ ಸಂದರ್ಭದಲ್ಲಿ ಕಮಿಷನರ್ ಬಂದ ಮೇಲೆ ತುಂಬ ಬದಲಾವಣೆ ಆಗಿದೆ, ಹಾಗೆ ಹೇಗೆ ಅಂತೆಲ್ಲ ಹೇಳಿದರು. ಕಮಿಷನರ್ ಬಂದದ್ದು ಹೌದು, ಬಟ್ ಕೆಲಸ ಮಾಡಿದವರೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಒಂದು ಮಾರ್ಗಸೂಚಿ, ರೋಡ್ ಮ್ಯಾಪನ್ನು ಹಾಕ್ಕೊಡುವಂಥ ಕೆಲಸ ಅಷ್ಟೇ ನಾನು ಮಾಡಿದ್ದೀನಿ ಅಂತ ಹೇಳಿದರೆ ಅಷ್ಟು ಸಾಕು. ಯಾಕೆಂದರೆ ಇದೇ ಅಧಿಕಾರಿಗಳು, ಇದೇ ಸಿಬ್ಬಂದಿಗಳು ನಿರ್ದಿಷ್ಟವಾಗಿ ನಮ್ಮ ಆದ್ಯತೆ ಏನು, ಸಾರ್ವಜನಿಕರ ನಿರೀಕ್ಷೆ ಏನಿದೆ ಅನ್ನುವಂಥದ್ದು ನಾವು ಹೇಳಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಹಗಲು ರಾತ್ರಿ ಎಂದರೆ ಮನೆ ಮಠ ಬಿಟ್ಟು ತಮ್ಮೆಲ್ಲ ಜವಾಬ್ದಾರಿಗಳನ್ನು ಬದಿಗೊತ್ತಿ ಪ್ರಾರಂಭದಲ್ಲಿ ಸುಮಾರು 3 ತಿಂಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡಿದ ನಂತರ ನಿಮಗೆಲ್ಲೋ ಅನ್ನಿಸ್ತಾ ಇದೆ, ಸ್ವಲ್ಪ ಏನೋ ಕಂಟ್ರೋಲಿಗೆ ಬಂದಂಗಿದೆ, ಸ್ವಲ್ಪ ಏನೋ ಬದಲಾವಣೆ ಕಾಣ್ತಾ ಇದೆ. ನಮ್ಮ ಸುಮಾರು 1000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡಿದ ಮೇಲೆ ಆಗಿರುವಂಥ ಒಂದು ಸಣ್ಣ ಬದಲಾವಣೆ ನೀವು ಕಾಣ್ತಾ ಇರೋದು. ಡಿಗ್ರೀಸಲ್ಲಿ ಲ್ಯಾಂಗ್ವೇಜ್ ಕೂಡ ಇಲ್ಲ ಇವತ್ತು. ಅದರ ಲ್ಯಾಂಗ್ವೇಜ್ ಇದ್ದರೂ ಸುಮ್ಮನೆ ಇಂಗ್ಲೀಷ್ ಒಂದು ಪೇಪರ್ ಇರುತ್ತೆ. ನಾವು BSc ಅಗ್ರಿಕಲ್ಚರ್ ಓದಿದ್ದು, ಅದರಲ್ಲಿ ಒಂದು ಇಂಗ್ಲೀಷ್ ಅಂತ ಒಂದು ಪೇಪರ್ ಇತ್ತು. ಸೊ ಯಾವುದೇ ಒಂದು ಭಾಷೆಯಲ್ಲಿ ಸಿಗದೇ ಇರುವಂತಹ ಅತ್ಯಮೂಲ್ಯ ಜ್ಞಾನ ನಮ್ಮ ಭಾಷೆಯಲ್ಲಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಎಲ್ಲಿವರೆಗೂ ವಿದ್ಯಾಭ್ಯಾಸ ಯಾವುದೇ ಕೋರ್ಸ್ ಇದೆ, ಯಾವುದೋ ಒಂದು PG ಕೋರ್ಸ್ ಹೋಗ್ತಾರೆ, PhD ಕೋರ್ಸ್ ಹೋಗ್ತಾರೆ, ಒಂದು ಕಂಪಲ್ಸರಿ ಲ್ಯಾಂಗ್ವೇಜ್ ಇಟ್ಬಿಟ್ಟು ಆ ಲ್ಯಾಂಗ್ವೇಜಲ್ಲಿ ದಾರ್ಶನಿಕರು, ಮಾನವತಾವಾದಿಗಳು, ಜ್ಞಾನಿಗಳು, ಯುಗ ಪುರುಷರು ಅಂಥವರ ಮಾತುಗಳು, ಅಂಥವರ ತತ್ವಗಳು, ಅಂಥವರ
ಜೀವನ ನಮಗೆ ತಿಳಿಸಿ ಹೇಳೋದ್ರಿಂದ, ನಮಗೆ ಅದನ್ನು ಸಿಲೆಬಸ್ ರೀತಿಯಲ್ಲಿ ನಾವು ಅದನ್ನು ಓದಿ ಅಳವಡಿಸ್ಕೊಳ್ಳೋದ್ರಿಂದ ಭಾಳ ದೊಡ್ಡ ಬದಲಾವಣೆ ಸಾಧ್ಯ ಆಗುತ್ತೆ. ಈಗ ಒಂದು ಯಾವುದೋ ಒಂದು ಆಯೋಗದ ಗೌರವ